ಸೂರ್ಯನ ಬಿಸಿಲಿನಿಂದ ನಮ್ಮ ಚರ್ಮ ತ್ವಚೆ ಹಾಳಾಗುತ್ತಿದೆ ಎಂದು ಚಿಂತೆಯೇ? ಬಿಸಿಲಿನಿಂದ ತ್ವಚೆಗೆ ಹಾನಿಯಾದಾಗ ಅದರ ಬೇಗ ಚೇತರಿಕೆಗಾಗಿ ಈ ಮನೆಮದ್ದುಗಳು ಸಹಾಯಕವಾಗಬಹುದು. ಇವು ತ್ವಚೆಯನ್ನು ತಂಪು ಮಾಡುತ್ತವೆ, ಉರಿತನವನ್ನು ಕಡಿಮೆ ಮಾಡುತ್ತವೆ ಮತ್ತು ಚರ್ಮವನ್ನು ಮೃದುಗೊಳಿಸುತ್ತವೆ. ಸನ್ಬರ್ನ್ಗೆ ಮನೆಮದ್ದುಗಳು. ಹೋಮ್ ರೆಮಿಡೀಸ್ ಫಾರ್ ಸನ್ಬರ್ನ್. 1. ಅಲೋವೆರಾ ಜೆಲ್. ಅಲೋವೆರಾ ಜೆಲ್ ನೇರವಾಗಿ ಗಿಡದಿಂದ ಹಿಂಡಿದ ತಾಜಾ ಅಲೋವೆರಾ ಜೆಲ್ ಹಚ್ಚಿ. ಉರಿತನ ತಗ್ಗಿಸಲು ಸಹಾಯ ಮಾಡುತ್ತದೆ. 2. ಬಿಸಿ ನೀರಿನ ಬದಲು ತಣ್ಣನೆಯ ನೀರಿನಿಂದ ಸ್ನಾನ. ಬಿಸಿ ನೀರನ್ನು ತಪ್ಪಿಸಿ ತಣ್ಣನೆಯ ನೀರು ಅಥವಾ ಮೃದುವಾದ ಒತ್ತಡದ ನೀರಿನಿಂದ ಸ್ನಾನ ಮಾಡಿ. 3. ಹಸಿವಾಗಿ ತಳೆಯ ಹಾಲು ಅಥವಾ ಮೊಸರು. ಹಾಲು ಅಥವಾ ಮೊಸರು ಹಚ್ಚುವುದರಿಂದ ತ್ವಚೆಗೆ ತಂಪು ತಳುತ್ತದೆ ಮತ್ತು ಒರಟು ತ್ವಚೆ ಮೃದುಗೊಳ್ಳುತ್ತದೆ. 4. ಬೆಲ್ಲದ ನೀರು ಅಥವಾ ತೆಂಗಿನಕಾಯಿ ನೀರು. ಈ ದ್ರವ್ಯಗಳು ದೇಹದ ಒಳಗಿನ ತಾಪಮಾನವನ್ನು ತಗ್ಗಿಸುತ್ತವೆ ಮತ್ತು ಚರ್ಮದ ತೂಕಡಿಸುವಿಕೆಯನ್ನು ಕಡಿಮೆ ಮಾಡುತ್ತವೆ. 5. ಕಕ್ಕುಬೆ ಸೊಪ್ಪು ಅಥವಾ ತುಳಸಿಯ ಪೇಸ್ಟ್. ಈ ಸಸ್ಯಗಳ ಪೇಸ್ಟನ್ನು ಹಚ್ಚಿದರೆ ಚರ್ಮಕ್ಕೆ ತಂಪು ಮತ್ತು ಚಿಕಿತ್ಸೆ ದೊರೆಯುತ್ತದೆ. 6. ನಿಂಬೆಹಣ್ಣು ಹುಣಸೆ ಹಣ್ಣು ಪೇಸ್ಟ್. ನಿಂಬೆಹಣ್ಣು ರಂಜಕವನ್ನು ತೆಗೆಯುತ್ತದೆ, ಹುಣಸೆ ತ್ವಚೆಯನ್ನು ಶಮನಗೊಳಿಸುತ್ತದೆ. 7. ತೆಂಗಿನ ಎಣ್ಣೆ ಕೋಕೋನಟ್ ಆಯಿಲ್. ಚರ್ಮಕ್ಕೆ ಮೃದುವಾಗಿಸಲು ರಾತ್ರಿ ಹಚ್ಚುವುದು ಉತ್ತಮ. ಗಮನಿಸಿ, ತುಂಬಾ ತೀವ್ರವಾದ ಸನ್ಬರ್ನ್ ಆಗಿದ್ದರೆ ಅಥವಾ ಚರ್ಮದಲ್ಲಿ ಗುಡ್ಡುಗಳು, ಉಬ್ಬು ಅಥವಾ ತೀವ್ರವಾದ ನೋವು ಇದ್ದರೆ ವೈದ್ಯರನ್ನು ಸಂಪರ್ಕಿಸಿ. ಇನ್ನಷ್ಟು ಉಪಯುಕ್ತ ಪೋಸ್ಟ್ಗಳಿಗಾಗಿ ಫಾಲೋ ಮಾಡಿ. ಶುಭ ದಿನ.